ಈಗ ಅವಳಂತೂ ಬರೋ ಸ್ಥಿತಿಯಾಗಿಲ್ಲ. ಅವ್ರ ಮಗನಾರು ಕರೆದು ಋಣ ಮುಟ್ಸಮ್ಮ. ಅವನ್ ಮತ್ತೆ ಬಂದು ಏನಾದ್ರೂ ತೊಂದರೆ ಕೊಟ್ರೆ ಏನ್ ಮಾಡ್ಲಿ? ನನ್ಗೆ ಯಾಕೋ ಬ್ಯಾಡ ಅಂತ ಅನಿಸ್ತಾ ಇದೆ. ಮೊದ್ಲೇ ಅವನಿಗೆ ಸುಮ್ಮನ್ ಮ್ಯಾಗೆ ಸಿಟ್ಟದೆ. ಅದು ಅಲ್ಲದೆ ನಿನ್ಗೆ ಆಸ್ಪತ್ರೆನಾಗೆ ಅವಮಾನ ಮಾಡವನೆ. ಈಗ ನೀನೇ ಅವನ್ನ ಫೋನ್ ಮಾಡಿ ಕರೆದ್ರೆ ಅವ್ನು ಯಾಕೋ ಸುಮ್ಕಿರ್ತಾನೆ ಅಂತ ನನಗೆ ಅನಿಸ್ತಿಲ್ಲ ಅವ. ಹೌದವ, ಅದು ಅಲ್ದೆ ಅವ್ನು ನನ್ನ ಮದ್ವೆಗೆ ಬಂದ್ರೆ ನನ್ಗೂ ಒಂಥರ ಹಿಂಸೆ ಅನ್ಸುತ್ತೆ. ಈ ಮೂರಡಿ ಮತ್ತೆ ಮುಸ್ರೆ ಮೂತಿ ಇಬ್ರು ಬ್ಯಾಡ ಅಂತವ್ರೆ ಅಂದ್ರೆ ಏನೋ ವಿಷಯ ಇದೆ ನೋಡವಿ. ಅವ್ರನ್ನೆಲ್ಲ ನಮ್ಮವ್ರೆ ಅಂದ್ಕೊಂಡ್ರೆ ಯಾವುದು ಸಮಸ್ಯೆ ಇರೋಕ್ಕಿಲ್ಲ. ಕರೆಯೋದು ನಮ್ಮ ಧರ್ಮ, ಬರೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಮದ್ವೆ ಹೆಣ್ಗೆ ಖುಷಿ ಇಲ್ಲ ಅಂದ್ರೆ ಯಾಕವ ಹಿಂಸೆ ಮಾಡ್ಬೇಕು? ಪುಟಮೆ, ಗೌರಮ್ಮ ಹುಷಾರಾದ್ಮೇಕೆ ಸಚಿನ್ನ ಸುಮ್ಮನೆ ಅವ್ರ ಮನೆಗೆ ಕರ್ಕೊಂಡೋಗಿ ಆಶೀರ್ವಾದ ತಗೊಂಬಂದ್ಬಿಡಮ್ಮ. ಪ್ಲೀಸ್ ಅವ್ವ, ಜಗನ್ನ ಮಾತ್ರ ಕರಿಬೇಡ. ಅವಳ ಮನ್ಸಿಗೆ ಅಷ್ಟೊಂದು ಹಿಂಸೆ ಆಗತ್ತೆ ಅಂದ್ರೆ ಬೇಡ ಬಿಡಿ ಪುಟ್ಟವ. ಮದುವೆ ಹೆಣ್ಣಿಗೆ ಬೇಡ ಅಂದ್ಮ್ಯಾಕೆ ಇನ್ನೇನು ಬೇಡ ಬಿಡಿ. ಇವ್ರು ಇಟೋನ್ ಬೇಡ ಅಂತವ್ರೆ ಅಂತಂದ್ರೆ ನಾನು ಹೆಂಗಾದ್ರೂ ಮಾಡಿ ಜಗನ್ ಮದ್ವೆಗೆ ಬರೋಂಗ್ ಮಾಡ್ಲೇಬೇಕು. ನೀ ಅದೆಂತದ ಹುಡಿ ತಗೊಂಡಿ ಅಂತ ಗೊತ್ತು, ತೆಗೆದು ಪಕ್ಕಕ್ಕಿಡ್ಲ, ಸೆಕೆ ಆಯ್ತಿಲ್ವೇ? ಅಯ್ಯೋ, ಚಳಿ ಆಯ್ತದೆ ಅಂತ ಹಾಕ ಬಂದೆ, ಇಲ್ಲಿ ನೋಡಿದ್ರೆ ಸೆಕೆ ಹೊಡಿತದೆ. ಸಚಿನ, ಅಣ್ಣ ಜಿಟ್ಟವಾಗ್ಲು ಬರ್ತಾರ ಇಲ್ವಾ? ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡಿ ಚೆಕ್ ಮಾಡ್ತೀನಿ. ಮಾಡಿ ಎತ್ತಾ ಇಲ್ಲ, ಮೋಸ್ಟ್ಲಿ ಆನ್ ದ ವೇ ಇರಬೇಕು. ಸರ್ವರ್ ಹೋಗಕ್ಕೂ ಸಾರಾಯ ಮೊದ್ಲು. ಈಗ ನನ್ನ ಮಗ ಬಾಟ್ಲಿ ಮೇಲೆ ಬೀಳಕ್ಕೂ ಮೊದಲು ಇನ್ನೊಂದ್ಕಿಂತ ಟ್ರೈ ಮಾಡ್ಲಾ? ಮಗನೇ ಬಿದ್ದೆಲ್ಲ ಚಿಲ್ಲಾಗ್ತಿದ್ಲ ಅಲ್ಲಿ. ಬಂದ್ರು ನೋಡಿ. ನಮ್ ಗುರು ಬಂದಾಯ್ತು. ಬಾ ಗುರು, ನಿನ್ಗೆ ಕಾಯ್ತಾ ಇದ್ದು, ಕುತ್ಕೋ. ಏನಿಲ್ಲ ಸಚಿನ, ಬರಕ್ಕಿಲ್ಲ ಬಿಡ್ದಿರ ಫೋನ್ ಮ್ಯಾಗ ಫೋನ್ ಮಾಡ್ತಿದ್ದೆ. ಕಂಟಿ ಅಣ್ಣ, ಈ ಪಾರ್ಟಿ ನೀವಿಲ್ದೆ ಕಂಪ್ಲೀಟ್ ಆಗಲ್ಲ. ಹೋಗೋಣ. ಲೇ, ನಾನು ಕುಡಿಯಕ್ಕಿಲ್ಲಕಲ್ಲ. ಕುಡಿದೇ ಇದ್ರೆ ಬೇಡ, ಸುಮ್ಕೆ ನಮ್ ಜೊತೆ ಇರೋಣ. ಕಂಟಿ ಅಣ್ಣ, ನಾಳೆಯಿಂದ ಮದ್ವೆ ಶಾಸ್ತ್ರ ಸ್ಟಾರ್ಟ್ ಆಗ್ತಾರೆ. ಇವತ್ತು ನಂಗೆ ಸುಮಾರು ಸಿಗ್ಬೇಕು ಅಂದ್ರೆ ಅದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಲೈ, ನೀನ್ ಏನೇ ಟ್ಯಾಂಕ್ಸ್ ಹೇಳೋದಿದ್ರು ನನ್ನ ಬಂಗಾರಂಗೆ ಹೇಳ್ಬೇಕು. ಅಮ್ಮವ್ರು ಇಲ್ವಲ್ಲ, ಅದಕ್ಕೆ ನಿನಗೆ ಹೇಳೋರಣ್ಣ. ಲೇ, ಯಾರನ್ನ ಬಂಗಾರ ಇಲ್ಲ ಅಂತ ಹೇಳಿದ್ದು? ಸ್ನೇಹ ಊಟನಾಗೆ ಮತ್ತೆ ಉಟ್ಬತ್ತವರಕ್ಕಲ್ಲ. ಗುರು, ದಿಟ ಹೇಳ್ತಿದ್ಯಾ? ಸ್ನೇಹ ಬಸ್ರಿನಾ? ಹ್ಞೂ ಕಲ, ನನ್ನ ಬಂಗಾರಂಗೆ ನಾನು ಬಿಟ್ಟಿರಕ್ಕೆ ಆಯ್ಕಿಲ್ಲ. ಅದಕ್ಕೆ ನನ್ನ ಮಗಳಾಗೆ ಮತ್ತೆ ನನ್ನ ಮನೆ ತುಂಬ್ತಾವಳೆ. ಆಹಾ, ಎಂತ ಖುಷಿಯಾದ ವಿಷಯ ಹೇಳ್ದೆ ಕಣಣ್ಣ. ಈ ಖುಷಿಗಾದ್ರೂ ನಾನಿವತ್ತು ಕಂಠ ಪೂರ್ತಿ ಕುಡಿಬೇಕು ಕಣಣ್ಣ. ಹೌದಣ್ಣ, ಇಷ್ಟೊತ್ತು ಸಣ್ಣ ಬೇಜಾರಿತ್ತು, ಈಗ ಫುಲ್ ಖುಷಿನೇ. ಕಂಟಿ ಅಣ್ಣ, ಹಾಗಿದ್ರೆ ಇವತ್ತು ನಮಗ್ ಡಬಲ್ ದಮ ಅಕ್ಕ.
ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಬಾವಾ. ಕಂಗ್ರಾಚುಲೇಷನ್. ಬಾವಾ ನಿಮ್ ನೋವು ನೋಡಕ್ಕಾಗ್ದೆ ಅತ್ತೆ ವಾಪಸ್ ನಿಮ್ ತಕ್ಕೆ ಬತ್ತವ್ರೆ. ಗುರು ಇವ್ರುಗಳೆಲ್ಲ ಹೇಳಿದ್ರಲ್ಲ, ನಂದು ಅದಯ್ಯ. ನೀನ್ ಯಾವಾಗ್ಲೂ ಇದೇ ತರ ನಗ್ನಗ್ತಾ ನಿನ್ ನೋವೆಲ್ಲ ದೂರ ಆಗಿ ಖುಷಿಯಾಗಿರ್ಬೇಕು. ಥ್ಯಾಂಕ್ಸ್ ಕಣ್ರಲ್ಲ. ನಾನೇ ಈ ಪಾರ್ಟಿ ಎಲ್ಲ ಕೊಡ್ಸೋ ಅಂತಿದ್ದೆ, ಅದಕ್ಕೆ ಸಚಿನ್ ಕೊಡಿಸ್ತಾ ಇರೋದು ಸಾನೇ ಖುಷಿ ಐತೆ. ಇನ್ನೇನು ಪಾರ್ಟಿ ಸ್ಟಾರ್ಟ್ ಮಾಡೋಣ. ಚಲೋ ಚಲೋ ಸ್ಟಾರ್ಟ್. ಸಚಿನ್, ಈ ನನ್ನ ಮಗ ಕಂಟೆ ಅವನೇ ಅಂತ ಡವ್ ಮಾಡ್ತಾವನೆ. ಏಯ್ ಡವ್ ಮಾಡಕ್ ನಾನೇ ನೀನಾ? ನಾನ್ ಕುಡಿಯಕ್ಕಿಲ್ಲ ಅಂತ ಕಂಟಿ ಬಾವಂಗೂ ಗೊತ್ತದೆ. ಲೈ ಹೋಗ್ಲಿ ಬಿಡ್ಲಾ, ಪುರ್ಸಿನ ಕಾಲ್ ಮಾಡ್ತೀಯ? ನೀನ್ ತಗೋ, ನೀ ಕುಡಿಯೋದು ನೋಡ್ಕೊಂಡು ನಾ ಖುಷಿ ಬೀಳ್ತೀವಿ.